ಬಿಡದಿ ಟೌನ್ಶಿಪ್ ವಿರೋಧಿಸಿ ಅನ್ನದಾತರ ಹೋರಾಟ ಮುಗಿಲು ಮುಟ್ಟಿಬಿಟ್ಟಿದೆ. ರೈತರ ಹೋರಾಟಕ್ಕೆ ಕರವೇ ಸಾಥ್ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಬೇರೆ ಕೊಟ್ಟು ಬಿಟ್ಟಿದ್ದಾರೆ. ಪೊರಕೆ ವನಕ್ಕೆ ಹಿಡ್ಕೊಂಡು ಪ್ರತಿಭಟನೆಗೆ ಈಗ ಮುಂದಾಗಿದ್ದಾರೆ ಕರವೇ ಸಿಂಹ ಸೈನ್ಯ. ಕ್ಯಾರ್ಪುರದಲ್ಲಿ ಜಿಎನ್ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಿದೆ. ಜಿಎನ್ ಶ್ರೀನಿವಾಸ್ ಗೌಡ ಕರವೇ ಸಿಂಹ ಸೈನ್ಯ ಸಂಸ್ಥಾಪಕ. ಹಾಗೆ ನೋಡಿ, ರೈತರ ಮರಣ ಶಾಸನ ಬರೆಯೋದಕ್ಕೆ ಮುಂದಾಗಿರುವಂತಹ ಯೋಜನೆ ಇದಾಗಿದೆ. ಈ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆಲ್ಲ, ಅದನ್ನ ಬಿಟ್ಟುಬಿಡಬೇಕು. ಇಲ್ಲಿಗೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಅನ್ನದಾತರು ಹೋರಾಟದ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಕರವೇ ಸಾಥ್ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ಇಲ್ಲಿಗೆ ಕೈ ಬಿಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಕೈಯಲ್ಲಿ ಪೊರಕೆ ಹಿಡ್ಕೊಂಡಿದ್ದಾರೆ. ವನಕ್ಕೆ ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಆರ್ಪುರದಲ್ಲಿ ಜಿಎನ್ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರೊಟೆಸ್ಟ್ ಇದು. ನಮ್ಮ ವನಿಕೆಗಳನ್ನ ನಮ್ಮ ಮಹಿಳೆಯರ ಮುಖಾಂತರ ಹಿಂದೆಂದೂ ಕೂಡ ಇಂಥ ಹೋರಾಟ ರಾಜ್ಯದಲ್ಲಿ ನೋಡಿರೋದಿಲ್ಲ, ಮುಂದೆ ನೋಡೋದು ಇಲ್ಲ. ಆ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ನಿಮ್ಮ ಆಸೆಯಂತೆ, ನಿಮ್ಮ ಮನದಾಸೆಯಂತೆ ನಿಮ್ಗೆ ಇವತ್ತು ಮುಖ್ಯಮಂತ್ರಿ ಪದವಿ ಸಿಕ್ಕಿದೆ. ನಿಮ್ಗಿರೋದು ಕೇವಲ 2 ವರ್ಷ. ಇದೊಂದು ಲಾಟ್ರಿ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಇವತ್ತು ಜನಪರವಾದಂಥ ಕೆಲಸ ಮಾಡಬೇಕು. ನೀವು ಜನಪರವಾದಂಥ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಿಮ್ಮ ಕೈಯಲ್ಲಿ 3 ವರ್ಷದಿಂದ ಒಂದು ಗುಂಡಿ ಮುಚ್ಚಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇವತ್ತವರೆಗೂ ಬರೀ ನಿಮ್ಗೆ 5 ಭಾಗ್ಯಗಳು, ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಟು ನಮ್ಮನ್ನು ಎತ್ತೂ ಇಲ್ದಿರ ಮಾಡಿಬಿಟ್ಟಿದ್ದಾರೆ ರಾಜ್ಯದ ಜನರನ್ನ. ಇವತ್ತು ನೋಡಿದ್ರೆ ಬೆಂಗಳೂರು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ KDP ಅಕ್ವಿಜಿಷನ್, ಮತ್ತೆ ಈಗ ಈ ಟೌನ್ಶಿಪ್ ಮಾಡ್ತೀವಿ. ಆ ಟೌನ್ಶಿಪ್ ಶಿಲ್ಘಟ್ಟದಲ್ಲಿ ನೋಡಿದ್ರೆ ವೇಮಗಲ್ ಭಾಗದಲ್ಲಿ ಒಂದು KDP ಅಕ್ವಿಜಿಷನ್ ಮಾಡ್ತಾ ಇದ್ದೀರಾ. ಈ ಕಡೆ ಮಂಚೇನಹಳ್ಳಿಯಲ್ಲಿ ಮಾಡ್ತಾ ಇದ್ದೀರಾ, ಬಾಗೇಪಲ್ಲಿಯಲ್ಲಿ ಮಾಡ್ತಾ ಇದ್ದೀರಾ. ಈಗಾಗಲೇ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ